ಇತ್ತೀಚೆಗೆ ಮುಕ್ತಾಯವಾದ ವಿಧಾನಸಭಾ ಚುನಾವಣೆಯಲ್ಲಿ ಭವಾನಿಪುರ ಹಾಗೆ ನಂದಿಗ್ರಾಮ ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ಸುವೇಂದು ಅಧಿಕಾರಿ ಈಗ ಭವಾನಿಪುರ ಕ್ಷೇತ್ರವನ್ನು ಉಳಿಸಿಕೊಂಡು ನಂದಿಗ್ರಾಮ ಕ್ಷೇತ್ರಕ್ಕೆ ಶಾಸಕ ಸ್ಥಾನದಿಂದ ರಾಜೀನಾಮೆಯನ್ನ ಕೊಡೋದಾಗಿ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ವಿಷಯ ಏನು ಅಂತ ಅಂದ್ರೆ ನೆಕ್ಸ್ಟ್ ನಂದಿಗ್ರಾಮ ಕ್ಷೇತ್ರದಿಂದ ಯಾರು ಅಖಾಡಕ್ಕಿಳಿತಾರೆ ಅಂತ. ಪಶ್ಚಿಮ ಬಂಗಾಳದ ರಾಜಕಾರಣ ಅಂದರೆ ನಮಗೆ ಈ ನಂದಿಗ್ರಾಮ ಕ್ಷೇತ್ರ ಒಂದಷ್ಟು ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ, ಕುತೂಹಲ ಮೂಡಿಸುತ್ತೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶದ ಕಣ್ಣು ಈ ಕ್ಷೇತ್ರದ ಮೇಲಿತ್ತು. ಯಾಕೆ ಅಂದರೆ ಅಂದು ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಭದ್ರಕೋಟೆ ಎನ್ನಲಾಗಿದ್ದ ಭವಾನಿಪುರ ಬಿಟ್ಟು ತಮ್ಮದೇ ಮಾಜಿ ಆಪ್ತ ಸುವೇಂದು ಅಧಿಕಾರಿ ವಿರುದ್ಧ ತೊಡೆ ತಟ್ಟೋದಕ್ಕೆ ನಂದಿಗ್ರಾಮಕ್ಕೆ ಬಂದಿದ್ರು. ಆದರೆ ಆಗ ಆಗಿದ್ದೇ ಬೇರೆ. ಅತ್ಯಂತ ಕಡಿಮೆ ಅಂತರದ ಸೋಲು ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ ಉಂಟು ಮಾಡಿತ್ತು. ಈಗ ಮತ್ತೆ ಏನು ಚರ್ಚೆ ಶುರುವಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರು ಮತ್ತೆ ನಂದಿಗ್ರಾಮದಿಂದ ಏನಾದರೂ ಸ್ಪರ್ಧಿಸ್ತಾರಾ ಅಥವಾ ಸುವೇಂದು ಅಧಿಕಾರಿ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಈಗ ನಂದಿಗ್ರಾಮ ಮತ್ತೆ ವೇದಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ. ನಂದಿಗ್ರಾಮ ಅನ್ನೋದು ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ, ದೀದಿಯ ರಾಜಕೀಯದ ಮರುಜನ್ಮದ ಭೂಮಿ. 2007ರ ಭೂಸ್ವಾಧೀನ ವಿರೋಧಿ ಚಳುವಳಿ ಮಮತಾ ಬ್ಯಾನರ್ಜಿ ಅವರನ್ನ ಅಧಿಕಾರದ ಗದ್ದುಗೆಯತ್ತ ನಡೆಸಿತು. 34 ವರ್ಷಗಳ ಸುದೀರ್ಘ ಕಮ್ಯುನಿಸ್ಟ್ ಆಡಳಿತವನ್ನ ಅಂತ್ಯ ಮಾಡುವುದಕ್ಕೆ ನಂದಿಗ್ರಾಮದ ಹೋರಾಟವೇ ಅಡಿಪಾಯ ಹಾಕೊಟ್ಟಿತ್ತು. ಆದರೆ 2021ರಲ್ಲಿ ಸುವೇಂದು ಅಧಿಕಾರಿ ಬಿಜೆಪಿಗೆ ಸೇರ್ಕೊಂಡಾಗ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಯಿತು. ಮಮತಾ ಅವರು ನಾನು ನಂದಿಗ್ರಾಮದಿಂದಲೇ ಸ್ಪರ್ಧಿಸ್ತೀನಿ ಅಂತ ಹೇಳಿದಾಗ ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಸುಮಾರು 1900 ಮತಗಳ ಅಂತರದಿಂದ ಸುವೇಂದು ಗೆಲುವು ಸಾಧಿಸಿದ್ರು. ಈ ಸೋಲನ್ನ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೂ ರಾಜಕೀಯವಾಗಿ ಅದೊಂದು ದೊಡ್ಡ ಗಾಯವಾಗಿ ಉಳ್ಕೊಂಡಿದೆ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ನಂದಿಗ್ರಾಮಕ್ಕೆ ಮರಳೋ ಸಾಧ್ಯತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಮಾಡಬೇಕಾಗತ್ತೆ. ತಮ್ಮನ್ನ ಸೋಲಿಸಿದ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ತೋರಿಸೋದು ಒಬ್ಬ ನಾಯಕಿಯ ಶಕ್ತಿಯ ಸಂಕೇತವಾಗುತ್ತೆ. ಟಿಎಂಸಿ ಕಾರ್ಯಕರ್ತರು ಈಗಲೂ ನಂದಿಗ್ರಾಮದಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗೆ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷ ಇಲ್ಲಿ ಚೇತರಿಸಿಕೊಂಡಿದೆ. ಆದರೆ ಒಂದಷ್ಟು ಅಪಾಯದ ಅಂಶಗಳು ಕೂಡ ಇಲ್ಲಿರುತ್ತೆ. ನಂದಿಗ್ರಾಮದ ಜನಸಂಖ್ಯಾ ಸಮೀಕರಣ ಸ್ವಲ್ಪ ಬದಲಾಗಿದೆ. ಇಲ್ಲಿ ಧ್ರುವೀಕರಣ ಜಾಸ್ತಿ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಸುವೇಂದು ಅಧಿಕಾರಿ ಅವರು ನಂದಿಗ್ರಾಮದ ಮೇಲೆ ಬಿಗಿ ಹಿಡಿತ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ದೀದಿ ಮತ್ತೆ ಅಲ್ಲೇನಾದ್ರೂ ಸೋತ್ರೆ ಅವರ ರಾಷ್ಟ್ರೀಯ ರಾಜಕಾರಣದ ಇಮೇಜ್ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಬಹುದು. ಹೀಗಾಗಿ ಈ ರಿಸ್ಕ್ ಅನ್ನ ಮತ್ತೆ ತೆಗೆದುಕೊಳ್ತಾರಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಜನವಿರೋಧಿ ಅಲೆ ಸೃಷ್ಟಿಯಾದ್ರೆ ಮಾತ್ರ ಮಮತಾ ಅಲ್ಲಿಂದ ಸ್ಪರ್ಧಿಸೋ ಸಾಹಸ ಮಾಡಬಹುದು. ಮಮತಾ ಬ್ಯಾನರ್ಜಿ ಅವರು ಯಾವಾಗಲೂ ಅಚ್ಚರಿಯ ನಿರ್ಧಾರಗಳಿಗೇನೆ ಹೆಸರುವಾಸಿ. ನಂದಿಗ್ರಾಮವನ್ನ ಅವರು ಬಿಟ್ಕೊಡೋದಿಲ್ಲ ಅನ್ನೋ ಸಂದೇಶ ರವಾನಿಸೋದಕ್ಕೆ ಬೈ ಎಲೆಕ್ಷನ್ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಾದ್ರೂ ತಮ್ಮ ಅತ್ಯಂತ ನಂಬಿಕಸ್ಥ ಅಭ್ಯರ್ಥಿಯನ್ನ ನಿಲ್ಲಿಸಿ ತಾವು ಪ್ರಚಾರದ ಮುಂಚೂಣಿಯಲ್ಲೂ ಕೂಡ ನಿಲ್ಲಬಹುದು. ಈ ಹಿಂದೆ 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ದೀದಿ ಸೋತ್ರೂ ಕೂಡ ತೃಣಮೂಲ ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ಸಿಕ್ಕಿದ್ರಿಂದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಾಗೇನೆ ಲಾಸ್ಟ್ ಟೈಮ್ ಕೇವಲ 1900 ಮತಗಳ ಅಂತರದಿಂದ ಸೋತಿದ್ದ ಮಮತಾ ಅವರಿಗೆ ಈ ಸಲನಾದರೂ ಬೈ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ತೋರಿಸ್ತೀನಿ ಅನ್ನೋ ಛಲ ಹುಟ್ಕೊಂಡಿದೆ. ಇನ್ ಕೇಸ್ ಅಲ್ಲಿ ಸ್ಪರ್ಧಿಸಿ ಫಲಿತಾಂಶ ಏನಾದರೂ ವ್ಯತಿರಿಕ್ತವಾಗಿ ಬಂದ್ರೂ ರಾಜಕೀಯ ಜೀವನದಲ್ಲೇ ದೊಡ್ಡ ಹಿನ್ನಡೆ ಕೂಡ ಆಗಬಹುದು. ನಂದಿಗ್ರಾಮದ ಮತದಾರರ ಮನಸ್ಸಲ್ಲಿ ಇವಾಗ ಸದ್ಯಕ್ಕೇನಂತ ಅಂದ್ರೆ ಸುವೇಂದು ಅಧಿಕಾರಿ ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರು ಅದೇನು ಆಶ್ಚರ್ಯ ಅನಿಸಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಬರಬೇಕು ಅನ್ನುವಂತಹ ಒಂದು ವರ್ಗ ಇನ್ನೂ ಜೀವಂತವಾಗಿದೆ. ದೀದಿ ನಮ್ಮವರೇ, ಆದರೆ ಅವರು ನಮ್ಮನ್ನ ಬಿಟ್ಟು ಹೋದ್ರು ಅನ್ನೋ ಭಾವನೆ ಕೂಡ ಕೆಲವರಲ್ಲಿದೆ. ಉಪಚುನಾವಣೆ ನಡೆದರೆ ದೊಡ್ಡ ಮಟ್ಟದ ಅನುದಾನ ಬರಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿದೆ. ಮಮತಾ ಅವರು ನಂದಿಗ್ರಾಮವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರೆ ಮತ್ತೆ ದೀದಿ ವರ್ಸಸ್ ಸುವೇಂದು ಬೆಂಬಲಿಗರ ನಡುವೆ ದೊಡ್ಡ ಸಮರ ನಡೆಯುವುದಂತೂ ಖಚಿತ. ಇನ್ ಕೇಸ್ ಅವರು ಸ್ಪರ್ಧೆ ಮಾಡದೇ ಇದ್ರೆ ಟಿಎಂಸಿಯಲ್ಲಿ ತನ್ನ ಪ್ರಬಲ ಸ್ಥಳೀಯ ನಾಯಕನನ್ನ ಕಣಕ್ಕಿಳಿಸಬಹುದು. ಆದರೆ ಮಮತಾ ಅವರೇ ಬಂದ್ರೆ ಅದು ರಾಷ್ಟ್ರ ಮಟ್ಟದ ಸುದ್ದಿಯಾಗುತ್ತೆ. ಬಿಜೆಪಿ ಕೂಡ ಸುವೇಂದು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪ್ರಬಲ ಅಭ್ಯರ್ಥಿಯನ್ನೇ ಹುಡುಕ್ತಾ ಇದೆ. ಕೊನೆಯದಾಗಿ ಹೇಳೋದಾದ್ರೆ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯ ಅಲ್ಲ. ನಂದಿಗ್ರಾಮದ ಮಣ್ಣು ಮತ್ತೆ ಚುನಾವಣೆಯ ಕಾವನ್ನ ಅನುಭವಿಸೋದಕ್ಕಂತೂ ರೆಡಿಯಾಗಿದೆ. ಮಮತಾ ಬ್ಯಾನರ್ಜಿ ಈ ಸವಾಲನ್ನ ಸ್ವೀಕರಿಸಿ ನಂದಿಗ್ರಾಮದ ರಾಣಿ ಅನ್ನಿಸ್ಕೊಳ್ತಾರಾ, ಸುರಕ್ಷಿತ ಹಾದಿಯನ್ನ ಹಿಡಿತಾರಾ? ಇದು ಬಂಗಾಳದ ಮುಂದಿನ ರಾಜಕೀಯ ದಿಕ್ಸೂಚಿಯನ್ನ ನಿರ್ಧರಿಸೋ ಅಂಶಗಳಲ್ಲೊಂದಾಗುತ್ತೆ. ಬೈ ಎಲೆಕ್ಷನ್ ಅಂತ ಬಂದ್ರೆ ಬಂಗಾಳದ ರಾಜಕೀಯದ ಕೇಂದ್ರ ಬಿಂದು ಮಾತ್ರ ನಂದಿಗ್ರಾಮವೇ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. दादा आज आपने नंदीग्राम की सीट वेकेट की है,
देखिए नंदीग्राम का साथ कोई हमारी पोस्ट का जो इलेक्टेड चुना हुआ पोस्ट का कोई रिलेशन नहीं है। ये रिलेशन बहुत गहरा है। ये रिलेशन मरते दम तक रहेगा। आज चुनाव के दौरान मैं जितना भी वादा उन लोग को किया, ये के काम नहीं हुआ, ये काम करूंगा। आज मुख्यमंत्री का नाते पूरा प्रदेश को भी देखना पड़ेगा। हमारी 206 बीजेपी एमएलए का कॉन्स्टिट्यूंसी को भी देखना पड़ेगा और नंदीग्राम को भी अच्छा तरीके से वो विकास प्रगति की मार्ग पर ले जाना चाहिए। एक कॉन्स्टिट्यूंसी में 30,000 हमारी यंग लड़का माइग्रेंट लेबर है एक असेंबली में। ये सब लोग वेट कर रहा है कब हम लोग का काम मिलेगा, घर आऊंगा, सब होगा, पूरा प्रदेश में भी होगा। इसलिए जो हमारी रूल्स है, रूल्स के अंदर ऑल आर लॉ अबाइड पीपल, दोनों सीट में कोई एमपी एमएलए नहीं रह सकता और विद इन 14 डेज रेजिग्नेशन देना चाहिए। 18 को आखिरी डेट है। स्पीकर साहब का हाथ में देना चाहिए, अपने हाथ से लिख के देना चाहिए। ये जो हमारी रूल्स सिस्टम है उसको मान्यता देते हुए मैं आज नंदीग्राम से रेजिग्नेशन किया और आस्तत कर रहा हूँ नंदीग्राम का। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.